ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಅಮ್ಮ, ಮಡಿಕೆ ಒಳಗಡೆ ಏನಿದೆ ಅಂತ ಕಾಣಿಸ್ತಾ ಇದೆ. ಏನಿದೆ? ನನ್ನ ಕಡೆ ಇರೋ ಮಡಿಕೆ ಖಾಲಿ ಇದೆ, ನಿಮ್ಮ ಕಡೆ ಇರೋ ಮಡಿಕೆಲಿ ಮಲ್ಲಿಗೆ ಹೂ ಇದೆ. ಸರಿ, ನೀನ್ ಕಣ್ಬಿಡು. ಈಗ ನಿನ್ನ ದಿವ್ಯ ದೃಷ್ಟಿ ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಿದೆ ಅನ್ನೋದನ್ನ ನೋಡೋಣ. ಮಲ್ಲಿಗೆ ಹೂ ಇದೆ. ಅಮ್ಮ, ಈ ಥರದ ಒಂದು ಶಕ್ತಿ ಇದೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಅದ್ರಲ್ಲೂ ಇದೆಲ್ಲದನ್ನು ನಾನು ಕಲ್ತಿದ್ದೀನಿ ಅಂತಂದ್ರೆ ನನ್ನಿಂದ ನಂಬೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಂಬಲೇಬೇಕು ಸೇವಂತಿ. ನಿನ್ನ ಶ್ರಮಕ್ಕೆ ಫಲ ಸಿಕ್ಕಿದೆ. ಈ ವಿದ್ಯೆ ನಿನಗೆ ಒಲ್ದಿದೆ. ಹಾಗಾದ್ರೆ ನಾನು ಆ ಮಾಯಮನ್ನ ಮಟ್ಟ ಹಾಕ್ಬೋದಾ? ಇಲ್ಲ ಸೇವಂತಿ, ಇಲ್ವಾ? ಯಾಕಮ್ಮ? ವರ್ಷಾನ್ಗಟ್ಲೆಯಿಂದ ತಾಂತ್ರಿಕ ವಿದ್ಯೆನ ಮಾಡ್ಕೊಂಡು ಬರ್ತಿದ್ದಾಳೆ. ಹಲವಾರು ದುಷ್ಟಶಕ್ತಿಗಳನ್ನ ಕೈಯಲ್ಲಿಟ್ಕೊಂಡು ಆಟ ಆಡ್ತಿದ್ದಾಳೆ. ಅಂತವಳನ್ನ ಸೋಲಿಸ್ಬೇಕು ಅಂದ್ರೆ ನೀನು ಇನ್ನೂ ಗಾಢವಾದ ತಪಸ್ ಮಾಡ್ಬೇಕು. ಅವಳನ್ನ ಎದುರಿಸ್ಬೇಕಂದ್ರೂ ನೀನು ತುಂಬಾನೇ ಶಕ್ತಿ ಪಡಿಬೇಕು. ಅದು ತಪಸ್ಸಿಂದ ಮಾತ್ರ ಸಾಧ್ಯ. ಮಾಡ್ತೀನಮ್ಮ, ಅದೆಷ್ಟೇ ಕಠಿಣವಾದ ತಪಸ್ಸಾದ್ರೂ ನಾನ್ ಮಾಡ್ತೀನಿ. ನಿನ್ಗೆ ಹಸಿವು ಬಾಯಾರಿಕೆ ಯಾವುದು ಕಾಡ್ತಿಲ್ವಾ? ಇಲ್ಲ ಅಮ್ಮ, ನನಗಂತೂ ಹಸಿವನ್ನೋದು ಒಂದಿದೆ ಅನ್ನೋದೇ ಮರ್ತು ಹೋಗಿದೆ. ನನಗಂತೂ ಊಟ ಬೇಡ, ಏನು ಬೇಡ, ಯಾವಾಗ್ಲೂ ಧ್ಯಾನ ಜಪ ಮಾಡ್ತಾ ಇರೋಣ ಅಂತ ಅನಿಸ್ತಾ ಇದೆ. ಧ್ಯಾನ ಮತ್ತು ತಪಸ್ಸಿನ ಮಹತ್ವನೇ ಹಾಗೆ. ಒಂದು ಸಲಿ ಭಗವಂತನ್ಗೆ ಹತ್ರ ಆದ್ರೆ ಜಗತ್ನಲ್ಲಿರೋ ಎಲ್ಲಾ ಸುಖಕ್ಕಿಂತ ಇದೇ ಹೆಚ್ಚು ಸುಖ ಅಂತ ಅನ್ಸತ್ತೆ. ಊಟ ಮಾಡಿದಾಗ ನಿನ್ಗೆ ಏನು ತೃಪ್ತಿ ಸಿಗುತ್ತೋ ಅದಕ್ಕಿಂತ ಹೆಚ್ಚು ತೃಪ್ತಿ ಈ ತಪಸ್ಸಿನಲ್ಲಿ ಸಿಗತ್ತೆ. ಮಹಾಯೋಗಿಗಳೆಲ್ಲ ವರ್ಷಾನುಗಟ್ಲೆ ಹೇಗ್ ಉಪವಾಸ ಇರ್ತಾರೆ ಅಂತ ನನಗೀಗ ಅರ್ಥ ಆಯ್ತು ಅಮ್ಮ. ನೀನಿನ್ನೂ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಇದೆ. ಈಗ ನಾನ್ ನಿನ್ಗೆ ಈ ಹೂವನ ಮುಡಿಸ್ತೀನಿ. ನನಗ? ಯಾಕಮ್ಮ? ಯಾಕಂದ್ರೆ ನಾನು ಕೊಟ್ಟ ಪರೀಕ್ಷೆಯಲ್ಲಿ ನೀನು ಗೆದ್ದಿದ್ಯಾ, ಅದಕ್ಕೆ ಇದು ನನ್ ಕಡೆಯಿಂದ ನಿನ್ಗೆ ಉಡುಗೊರೆ. ಬೇಡ ಅಮ್ಮ, ಇದನ್ನ ನಾನು ನಿಮ್ಮ ಪಾದಗಳಿಗೆ ಅರ್ಪಿಸ್ಬೇಕು. ಯಾಕಂದ್ರೆ ಈ ಸಕಲ ವಿದ್ಯೆಗಳನ್ನ ಪಡ್ಕೊಳ್ಳೋದಕ್ಕಾಗಿದ್ದೇ ನಿಮ್ಮಿಂದ. ನಿಮ್ಮ ಸಹಕಾರ ಇಲ್ಲದೆ ಹೋಗಿದ್ದಿದ್ರೆ ನನ್ನಿಂದ ಏನೂ ಮಾಡೋದಕ್ಕಾಗ್ತಾ ಇರ್ಲಿಲ್ಲ. ನನಗೆ ಎಲ್ಲವನ್ನ ಕಲಿಸ್ಕೊಟ್ಟ ಗುರು ನೀವು. ಈ ಹೂವನ್ನ ನಿಮ್ ಪಾದಕ್ಕೆ ಅರ್ಪಿಸಿದ್ರೆ ನನ್ನ ಜನ್ಮ ಸಾರ್ಥಕ ಆಗತ್ತಮ್ಮ. ದಯವಿಟ್ಟು ಬೇಡ ಅಂತ ಹೇಳ್ಬೇಡಿ. ಒಳ್ಳೇದಾಗ್ಲಿ ನಿನಗೆ. ನೀನು ಆ ಮಾಟಗಾತಿನ? ಹೌದು, ನಾನೇ. ಯಾಕೆ ನಂಬೋಕ್ಕಾಗ್ತಿಲ್ವಾ? ಅದಕ್ಕೂ ಕಾರಣ ಸೇವಂತಿನೇ.